ನಂಬರ್ 2ನ ಅಪ್ಡೇಟ್ ಮಾಡಿದ್ದೀವಿ ನಮ್ಮ ವೆಬ್ಸೈಟಲ್ಲಿ ಮತ್ತು ಯೂಟ್ಯೂಬ್ ವಿಡಿಯೋದಲ್ಲೂ ಕೂಡ ಅಪ್ಡೇಟ್ ಮಾಡಿದ್ದೀವಿ. ಸೊ ಯಾರೆಲ್ಲ ವಿಸಿಟ್ ಮಾಡಿಲ್ಲ ಎಕ್ಸ್ಪೆರಿಮೆಂಟ್ ನಂಬರ್ 2ನ ಯೂಟ್ಯೂಬಲ್ಲಿ ಹಾಕಿದ್ವಿ, ಹೋಗಿ ನೋಡ್ಬೋದು ನಮ್ಮ ಟೀಮು. ನೆಕ್ಸ್ಟು ಅದಾದಮೇಲೆ ಎಕ್ಸ್ಪೆರಿಮೆಂಟ್ ನಂಬರ್ 2ದು PDF ಮತ್ತು ಸೋರ್ಸ್ ಕೋಡನ್ನು ಕೂಡ ನಮ್ಮ ವೆಬ್ಸೈಟಲ್ಲಿ ಅಪ್ಡೇಟ್ ಆಲ್ರೆಡಿ ಮಾಡಿದ್ದೀವಿ. ಅದನ್ನು ಪ್ರೀವಿಯಸ್ ವಿಡಿಯೋ ಮೊದಲನೇ ವಿಡಿಯೋದಿಂದಲೂ ಹೇಳ್ಕೊಳ್ತಾ ಬಂದಿದ್ದೀವಿ. ಈಗೂ ಕೂಡ ಅದೇ ಥರ ನಮ್ಮ ವೆಬ್ಸೈಟನ್ನು ಸರ್ಚ್ ಮಾಡಿ ನೀವು ಅಲ್ಲಿಂದ ಕೂಡ ಕೋರ್ಸ್ನ ಆ್ಯಕ್ಸೆಸ್ ಮಾಡ್ಬೋದು, ಎಕ್ಸ್ಪೆರಿಮೆಂಟನ್ನು ಆ್ಯಕ್ಸೆಸ್ ಮಾಡ್ಬೋದು. ಅಥವಾ ನಿಮ್ಮ ಕೋರ್ಸ್ ಕೋಡ್ ಏನಿದೆ BCSL 504 ಅಂತ ಅದನ್ನು ಟೈಪ್ ಮಾಡಿ. ಸೊ ಫಸ್ಟ್ನೇ ಲಿಂಕ್ಗೆ ನಿಮಗೆ VTF ಸೆಮಿಸ್ಟರ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಅಂತ ಕಾಣಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಫಸ್ಟ್ನೇ ಲಿಂಕ್ ಸರ್ಚ್ ಕ್ರಿಯೇಟರ್ಸ್ದು ಕ್ಲಿಕ್ ಮಾಡ್ತಾ ಸ್ಕ್ರಾಲ್ ಮಾಡ್ತಾ ಬಂದರೆ ಸೊ ವೆಬ್ ಟೆಕ್ನಾಲಜಿ ಲ್ಯಾಬ್ ಅಂತ ಕಾಣಿಸುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಸ್ಕ್ರಾಲ್ ಮಾಡ್ತಾ ಬನ್ನಿ. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ಅಂದರೆ ಫಸ್ಟ್ನೇ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಯಾವ ಥರ ಫಸ್ಟ್ನೇ ಎಕ್ಸ್ಪೆರಿಮೆಂಟ್ನ ಕ್ರಿಯೇಟ್ ಮಾಡೋದು ಮತ್ತು ಯಾವ ಥರ ಅದನ್ನು ಗಿಟ್ಹಬ್ಗೆ ಪುಷ್ ಮಾಡೋದು ಅಂತ. ಅದೇ ಥರ ಎಕ್ಸ್ಪೆರಿಮೆಂಟ್ ನಂಬರ್ 2 ಅಂದರೆ table.html ನಿಮ್ಮ ಕ್ಲಾಸ್ ಟೇಬಲ್ ಯಾವ ಥರ ಕ್ರಿಯೇಟ್ ಮಾಡೋದು ಮತ್ತು ಏನೇನು ಟ್ಯಾಗ್ಸ್ ಇಂಪಾರ್ಟೆಂಟ್ ಎಸೆನ್ಷಿಯಲ್ ಟ್ಯಾಗ್ಸ್ ಬರ್ತವೆ ಮತ್ತು ಏನೇನು ಆಟ್ರಿಬ್ಯೂಟ್ಸ್ ಬರ್ತವೆ. ಇದ್ರಾಗ ಇಂಪಾರ್ಟೆಂಟ್ ಸಮ್ ಆಟ್ರಿಬ್ಯೂಟ್ಸ್ನ ಕಾಲಮ್ಸ್ ಪೆನ್ ರೋಸ್ ಪೆನ್ ಯೂಸ್ ಮಾಡಿಕೊಂಡು ನೀವು ಪರ್ಟಿಕ್ಯುಲರ್ ಆ ಕಾಲಮ್ಗೆ ಮತ್ತು ಆ ರೋಗೆ ನೀವು ಕಲರ್ನ ಫಿಲ್ ಮಾಡೋದು. ನಿಮ್ಮ ಸ್ಟೈಲ್ ಶೀಟ್ ಯೂಸ್ ಮಾಡಿದ್ರೆ ಇನ್ಲೈನ್ ಸ್ಟೈಲ್ ಶೀಟ್ ಯೂಸ್ ಮಾಡಿಕೊಂಡು ಕಲರ್ನ ಫಿಲ್ ಮಾಡೋದು ಅದನ್ನ ಯಾವ ಥರ ಅಂತ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಯೂಟ್ಯೂಬಲ್ಲಿ ಫುಲ್ ವಿಡಿಯೋ ಇದೆ, ಹೋಗಿ ವಾಚ್ ಮಾಡಿ.